ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಜಾನು ತನ್ನ ಬದುಕಿನ ಹೊಸ ಹೆಜ್ಜೆಯನ್ನು ಇಡುವುದ್ರ ಮುಖಾಂತರ ಇಲ್ಲಿ ಜಾನು ಬದುಕಲ್ಲಿ ಮತ್ತೊಂದು ಎಂಟ್ರಿ ಆಗ್ತದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವೈದೇಹಿ ಅಮ್ಮನನ್ನು ಅವರ ಮಗನ ಜೊತೆ ಸೇರಿಸ್ತೀನಿ ಅಂತ ಹೇಳಿ ವೆಂಕಿ ಅವರ ಹತ್ರ ಮಾತು ಕೊಟ್ಟಿದ್ಲು ಜಾನು. ಅದೇ ರೀತಿಯಾಗಿ ಮಗನನ್ನು ಬಂದ್ ಮಾಡ್ತಾರೆ, ಅಮ್ಮನ ಮಡಿಲನ್ನು ಸೇರಿಸ್ತಾರೆ ಇಲ್ಲಿ ಜಾನು. ಕೊನೆಗೂ ಕೂಡ ವೆಂಕಿ ಅಮ್ಮನನ್ನ ನೋಡಿದೆ ಖುಷಿ ಆಗ್ತಾರೆ, ಅಮ್ಮನನ್ನ ತುಂಬಾ ಮುದ್ದಾಗಿ ನೋಡ್ಕೊತಾರೆ. ಅಮ್ಮನಿಗಂತೂ ತನ್ನ ಮಗನ ನೋಡಿ ತುಂಬಾನೇ ಖುಷಿ ಆಗಿದೆ, ಸಂಕಟ ಕೂಡ ಇದೆ ತನ್ನ ಮಗನಿಗೆ ಮಾತು ಮತ್ತೆ ಕಿವಿ ಕೇಳಿಸ್ತಿಲ್ಲ ಅಂತ ಹೇಳಿ. ಆದ್ರೆ ಮನೆಯವ್ರ ಬಗ್ಗೆ ತುಂಬಾನೇ ವಿಶ್ವಾಸ ಇದೆ, ಯಾಕಂದ್ರೆ ತಮ್ಮ ಮಗನನ್ನ ತನ್ನ ಮಗನ ಜೊತೆ ನೋಡ್ಕೊಂಡು ಬೆಳೆಸಿದ್ದಾರೆ ಲಕ್ಷ್ಮಿ ಮತ್ತೆ ಶ್ರೀನಿವಾಸ್ ಅಂತ ಹೇಳಿ. ಆದ್ರೆ ಲಕ್ಷ್ಮಿ ಶ್ರೀನಿವಾಸ್ ಅವರು ಅವರ ಮಗನಿಗೆ ಕೃತಜ್ಞರಾಗಿದ್ದಾರೆ, ಯಾಕಂದ್ರೆ ಇವತ್ತು ತನ್ನ ಮಕ್ಕಳು ಕೈ ಬಿಟ್ಟರು, ವೆಂಕಿ ನಮ್ಮ ಕೈ ಬಿಡಲಿಲ್ಲ, ನಿಜಕ್ಕೂ ಅವನ ಮಗನಾಗಿ ಬಂದು ಅವನ ಋಣವನ್ನು ತೀರಿಸಬೇಕಾಗಿದೆ ನಾವು ಅಂತ ಶ್ರೀನಿವಾಸ್ ಅವರು ಹೇಳ್ತಾರೆ. ಇಂಥ ದೊಡ್ಡ ಮಾತನ್ನು ಕೇಳಿದೆ ನಿಜಕ್ಕೂ ಖುಷಿಯಾದಂಥ ವೈದೇಹಿ ಅಮ್ಮ, ನಾನು ಲಕ್ಷ್ಮಿಯ ಮಗಳಾಗಿ ಹುಟ್ಟಿ ಅವಳ ಋಣವನ್ನು ತೀರಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಹೀಗೆ ಪರಸ್ಪರ ಒಗ್ಳುಕೊತಾನೆ ಸಮಯವನ್ನು ಕಳೆದು ಬಿಡ್ತಾರೆ. ಕೊನೆಗೂ ವೆಂಕಿ ಅಂತೂ ತನ್ನ ಅಮ್ಮನನ್ನು ನೋಡಿದೆ ತುಂಬ ಖುಷಿ ಪಡ್ತದೆ. ಹಾಗೆ ತಂಗಿಯನ್ನು ನೋಡಿ ನಿಜಕ್ಕೂ ಮುದ್ದು ಮಾಡ್ತಾರೆ ತನ್ನ ತಂಗಿ. ಕೊನೆಗೂ ಮಾತು ಕೊಟ್ಟ ಹಾಗೆ ತನ್ನ ಅಮ್ಮನನ್ನು ವಾಪಸ್ ಕರ್ಕೊಂಡು ಬಂದು ನನ್ನ ಅಮ್ಮನ ಮಡಿಲಿಗೆ ಸೇರಿಸ್ಬಿಟ್ರು ಅಂತ ಹೇಳಿ. ನಂತರ ಇಲ್ಲಿ ಜಾನು, ನೀನು ಮಾಡಿರೋ ಸಹಾಯದ ಮುಂದೆ ನನಗೆ ಏನೇನೂ ಕೂಡ ಮಾಡಿಲ್ಲ ಅಂತಲೇ ಜಾನು ಹೇಳ್ತಿದ್ದಾಳೆ. ಇತ್ತ ಕಡೆ ಜಯಂತ ಸಂತು ಅವ್ರನ್ನ ಬಿಟ್ಟು ಜಾನು ಮನಸ್ಸನ್ನು ಬದಲಾಯಿಸಿ ಮತ್ತೆ ಜಾನು ತನ್ನ ಬದುಕಲ್ಲಿ ಬರಬೇಕು, ಆ ರೀತಿ ಮಾಡಬೇಕು ಅಂತ ಹೇಳಿ ಸಂತುನ ಟಾರ್ಚರ್ ಮಾಡ್ತಿದ್ದಾರೆ ಇಲ್ಲಿ ಜಯಂತ. ಈ ಕಡೆ ಸಂತುಗಂತೂ ಸ್ವಲ್ಪ ಕೂಡ ಇಷ್ಟ ಅಲ್ಲ ಜಾನು ಅವ್ರ ಮನೆಗೆ ಹೋಗೋದಕ್ಕೆ, ಯಾಕಂದ್ರೆ ಜಯಂತ ಎಂಥ ಮನುಷ್ಯ ಅನ್ನೋದು ಸಂತುಗೆ ನೇರವಾಗಿ ಗೊತ್ತದ. ಹಾಗಾಗಿ ಜಾನು ಒಳ್ಳೆ ಡಿಸಿಷನ್ ಅನ್ನೇ ತಗೊಂಡಿದ್ದಾಳೆ. ಇನ್ನೂ ಆತನ ಸವಾಸ ನಮ್ಗಿರುವುದಿಲ್ಲ ಅನ್ಕೊಂಡು ಬಟ್ ಆರಾಮಾಗಿರ್ತಾರೆ. ಬಟ್ ಕ್ಷಣ ಮಾತ್ರದಲ್ಲೇ ಜಯಂತ್ ಕಾಲ್ ಬರುತ್ತೆ ಇಲ್ಲಿ ಸಂತುಗೆ, ನೀವು ಜಾನು ಮನಸ್ಸನ್ನು ಬದಲಾಯಿಸಿ ಆಕೆ ನಮ್ಮ ಮನೆಯಾಗಿ ಬರುವ ಹಾಗೆ ಮಾಡಬೇಕು, ಅಭಿಮಾನ ಸಿಗಬೇಕು ನನಗೆ ನಿಮ್ಮ ಮನೆಯಿಂದ, ಆ ರೀತಿ ನೀವು ಮಾಡಬೇಕಾಗತ್ತೆ, ಇಲ್ಲ ಅಂದರೆ ನಿಮ್ಮ ಫೋಟೋಗೆ ಹಾರ ಬೀಳುತ್ತೆ ಅಂತ ಹೇಳಿ ಹೆದರಿಸ್ಬಿಡ್ತಾರೆ. ಹಾಗಾಗಿ ಜಾನು ಅವಳ ಗಂಡನ ಮನೆಗೆ ಹೋಗೋದು ಇಷ್ಟ ಇಲ್ಲ ಅಂದರೂ ಕೂಡ ಜಯಂತ್ ಬಂದು ಏನು ಮಾಡಿದ್ದು, ಈ ರೀತಿ ಗಂಡನ ವಿಷಯವಾಗಿ ನಡ್ಕೊಂಡ್ರೆ ಹೇಗೆ, ಒಮ್ಮೆನೋ ಏನೋ ಈ ರೀತಿ ಆಗಿರುತ್ತೆ, ಯಾವುದೋ ಟೈಮು ಸರಿ ಇರುವುದಿಲ್ಲ, ಹಾಗಂದು ಮಾತ್ರಕ್ಕೆ ಗಂಡನ ಬಿಟ್ಬಿಡೋಕ್ಕಾಗತ್ತಾ, ಸಮಾಜ ಏನು ಅನ್ನೋದಿಲ್ಲ, ಈ ರೀತಿ ತಾಳಿ ಕಿತ್ತು ಬರೋದು ಎಲ್ಲ ಕಡೆ ಸರಿ ಅಂತ ನಿನಗೆ ಅನ್ನಿಸ್ತಿದ್ಯಾ? ಹೌದು, ಅವರು ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಯಾಕಂದರೆ ಚಿಕ್ಕದ್ರಿಂದ ಒಂಟಿಯಾಗಿ ಬೆಳೆದಂಥವ್ರು, ಅವರು ಪ್ರೀತಿಯನ್ನೇ ನೋಡಿರಲಿಲ್ಲ, ಅಂಥವ್ರಿಗೆ ನಿನ್ನ ಪ್ರೀತಿ ಸಿಕ್ಕಾಗ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಾಗಿಲ್ಲ, ಪ್ರೀತಿಯನ್ನು ಹೇಗೆ ತೋರಿಸ್ಕೋಬೇಕು ಅಂತ ಗೊತ್ತಾಗಿಲ್ಲ. ಹಾಗಾಗಿ ಇಂಥ ಒಂದು ತಪ್ಪು ನಡೆದು ಹೋಗಿದೆ, ಅದನ್ನು ಕ್ಷಮಿಸಿ ನೀನು ಮುಂದೆ ಸಾಗಬೇಕಾಗತ್ತಲ್ವಾ ಅಂದಾಗ, ಯಾಕೆ ನಿನಗೆ ಅಣ್ಣ ನಾನು ಭಾರ ಆಗ್ತಿದ್ದೀನಿ ಅಂತ ಅನ್ನಿಸ್ತಿದ್ಯಾ? ನೀನೇನು ಯೋಚನೆ ಮಾಡಬೇಡ, ಸ್ವಲ್ಪ ದಿನ ಅಷ್ಟೇ, ಆನಂತರ ನಾನು ನಿನಗೆ ಭಾರ ಆಗಲಿಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳ್ತಾರೆ. ಏನು ಸಂತು ಇಷ್ಟೊತ್ತು ಬೇರೆ ಮಾತಾಡಿದ್ದೆ, ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಾ? ಹಾಗಿದ್ರೆ ನೀನು ಹೇಳುವುದೇನು? ಜಾನು ಅಂತ ರಾಕ್ಷಸನ ಜೊತೆ ಇರಬೇಕು ಅಂತ ನಾವು ಕೂಡ ಒಳ್ಳೆಯವನು ಅಂತ ಅಂದ್ಕೊಂಡೆ ನನ್ನ ಮಗಳನ್ನ ಅವರ ಮನೆಗೆ ಕಳಿಸಿದ್ವಿ, ಆದರೆ ವ್ಯಕ್ತಿ ಬದಲ ಅಂತ ಖಂಡಿತ ಇಲ್ಲ. ಜಾನುನ ಮತ್ತೆ ಟಾರ್ಚರ್ ಮಾಡಿದ್ದಾನೆ, ಅದೇ ಕಾರಣಕ್ಕೆ ಹೇಳ್ತಿರೋದು. ಜೊತೆಗೆ ವೆಂಕಿ ಅಮ್ಮನನ್ನು ಕೂಡ 25 ವರ್ಷದಿಂದ ಕೂಡ ಹಾಕಿದ್ದಾನೆ ಅಂದರೆ ಅವ್ನು ಎಂಥ ಮನಸ್ಥಿತಿ ಅವನು ಇರಬೇಕು ಹೇಳು, ಅಂಥವ್ನ ಮನೆಗೆ ನನ್ನ ಮಗಳನ್ನು ಕಳಿಸೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಲಕ್ಷ್ಮಿ ಅವರು ಹೇಳ್ತಾರೆ. ಅಮ್ಮ ನಾನು ಹೇಳೋದನ್ನು ಅರ್ಥ ಮಾಡ್ಕೊ, 4 ಜನ ಆಡ್ಕೋತಾರೆ ಅಂದಾಗ ಅದೇ 4 ಜನ ನನ್ನ ಮಗಳು ಕಷ್ಟದಲ್ಲಿದ್ದಾಗ ಯಾರಾದರೂ ಬಂದಿದ್ದಾರೆ, ನನ್ನ ಮಗಳು ಸತ್ತು ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ವಿ, ಅಂಥದ್ರಲ್ಲಿ ಬದುಕಿ ಮರಳಿ ಬಂದು ಇದಕ್ಕೆಲ್ಲ ಕಾರಣ ಯಾರು? ಆ ಜಯಂತ್ ಹತ್ರ ಹೋಗ್ಬೇಕಾ ನನ್ನ ಮಗಳು? ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ನಾನು ಅಲ್ಲಿಗೆ ಕಳಿಸೋದಿಲ್ಲ. ನೀನು ನಿನ್ನ ತಂಗಿಯನ್ನು ಇಲ್ಲಿ ಇರಿಸ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ, ಅವಳು ಬರ್ಡನ್ ಆಗ್ತಾಳೆ ಅಂತ ಅಂದ್ಕೊಂಡಿದ್ರೆ ನಾವು ಕೂಡ ಅವಳ ಜೊತೆಯಾಗೆ ಹೊರಟು ಬಿಡ್ತೀವಿ ಅಂತ ಹೇಳಿ ಸಂತು ಬಾಯನ್ನೇ ಮುಚ್ಚಿಸ್ಬಿಡ್ತಾರೆ. ಈ ಕಡೆ ಅವರ ಹೆಂಡತಿ ಕೂಡ ಸಂತುವನ್ನು ತರಾಟೆಗೆ ತೊಗೊಂಡಿದ್ದೆ ಬಾಯಿ ಮುಚ್ಚಿಸ್ತಾರೆ. ನಂತರ ಇಲ್ಲಿ ಸಂತುಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಜಯಂತ್ ಕಾಲ್ ಮಾಡಿದಾಗ ನಾನು ಕೂಡ ಸರ್ವ ಪ್ರಯತ್ನವನ್ನು ಕೂಡ ಮಾಡಿದೆ, ಬಟ್ ಯಾವುದೇ ಕಾರಣಕ್ಕೂ ಜಾನು ಇಲ್ಲಿಂದ ಹೋಗೋದಕ್ಕೆ ಒಪ್ತಿಲ್ಲ. ಜೊತೆಗೆ ಅಮ್ಮನೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಕೂಡ ಹೇಳಿದ್ರು. ಎಲ್ಲರೂ ಕೂಡ ಜಾನುಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ನಾನು ಜಾನುವನ್ನು ನಿಮ್ಮ ಮನೆಗೆ ಕಳಿಸ್ಲಿರುವುದು ಕಷ್ಟವಾಗತ್ತೆ ಅಂತ ಹೇಳಿದಾಗ ನಿಮ್ಗೆ ಇನ್ನೊಂದಷ್ಟು ಸಮಯ ಕೊಡ್ತೀನಿ, ನೀವು ಅಂದ್ಕೊಂಡು ನನಗೆ ಹೇಳಿದ ಕೆಲಸವನ್ನ ಮಾಡಲೇಬೇಕಾಗುತ್ತೆ, ಇಲ್ಲಾಂದ್ರೆ ಖಂಡಿತ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಜಯಂತ್ ಹೇಳ್ತಾರೆ. ಈ ಕಡೆ ಸಂತು ಅವ್ರಿಗೆ ನಿಜಕ್ಕೂ
ಕುತ್ತಿಗೆಗೆ ಹಗ್ಗ ಹಾಕ್ದಾಗಿದೆ. ಇವನ ಹತ್ರ ಯಾಕೆ ಸಹಾಯ ತಗೊಂಡು, ಇವನ ಹತ್ರ ಯಾಕೆ ಹೋಗಿ ಬ್ಲ್ಯಾಕ್ ಮೇಲ್ ಮಾಡಿ ಸಿಕ್ಕಾಕೊಂಡು, ಕರ್ಮಕಾಂಡ ಇವತ್ತು ನಾನು ಅನುಭವಿಸ್ಬೇಕಾಗಿದ್ದೆಲ್ಲಪ್ಪ ಅಂತ ಹೇಳಿ ಸಂತು ತಲೆ ಚಚ್ಕೋತಿದ್ದಾರೆ. ಇತ್ತ ಕಡೆ ಶ್ರೀನಿವಾಸ್ ಅವರ ಒಂದು ಮೆಕ್ಯಾನಿಕ್ ಶಾಪ್ಗೆ ಜಾನು ಹೋಗಿದ್ದಾಳೆ. ಮಗಳನ್ನ ನೋಡಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ ಶ್ರೀನಿವಾಸ್ ಅವ್ರಿಗೆ. ಮಗಳೇ ನೀನು ಬಂದಿದ್ಯಾ ಊಟ ತಗೊಂಡು ಅಂದಾಗ, ಹೌದು ಅಪ್ಪಾಜಿ ನಾನೇ ಬಂದಿದ್ದೀನಿ, ಬನ್ನಿ ಊಟ ಮಾಡಿ ಅಂದಾಗ, ನಾನು ಮಾಡ್ತೀನಿ ಕಂದ, ಏನಾದರೂ ಹೇಳಬೇಕಿತ್ತ ಅಂದಾಗ, ಹೌದು ಅಪ್ಪ ನಿಮ್ಮ ಹತ್ರ ಏನೋ ಮಾತನಾಡಬೇಕಿತ್ತು, ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದು, ನಾನು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಶ್ರೀನಿವಾಸ್ ಅವರು ಹೇಳಿದಾಗ, ಸರಿ ಆಯಿತು ಮಗಳೇ, ನಿನ್ನ ಆಸೆಗೆ ನಾನು ಚ್ಯುತಿ ತರುವುದಿಲ್ಲ, ಖಂಡಿತವಾಗ್ಲೂ ನೀನು ಹೊರಗಡೆ ಹೋಗಿ ಕೆಲಸವನ್ನು ಮಾಡಿ ಬರಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ ಜಾನುಗೆ. ಅವಳ ತಂದೆ ಜಾನುಗಂತೂ ಫುಲ್ ಖುಷಿ ಆಗುತ್ತೆ. ಕೊನೆಗೂ ಕೂಡ ಜಯಂತನ್ನ ಬಿಟ್ಟಂತಹ ಜಾನು ಹೊರಗಡೆ ಪ್ರಪಂಚದಲ್ಲಿ ಹೊಸ ಕೆಲಸವನ್ನು ಹುಡ್ಕೊಂಡು ತನ್ನ ಬದುಕಿನ ಹೊಸ ಹೆಜ್ಜೆಯನ್ನು ಇಡಲಿಕ್ಕೆ ಮುಂದಾಗ್ತಿದ್ದಾರೆ. ಖಂಡಿತ ಆ ಒಂದು ಹೊಸ ಹೆಜ್ಜೆಯಲ್ಲಿ ಹೊಸ ಸಂಗಾತಿ ಸಿಗುವುದಂತೂ ಖಂಡಿತ ನಿಜ. ಆದರೆ ಆ ವ್ಯಕ್ತಿ ಯಾರು, ಜಾನು ಮತ್ತು ವ್ಯಕ್ತಿ ನಡುವೆ ಪ್ರೀತಿ ಹೇಗೆ ಉಂಟಾಗುತ್ತೆ, ಇದರಿಂದಾಗಿ ಜಯಂತ್ ಏನು ಮಾಡ್ಬೋದು? ಪೊಲೀಸ್ ಸ್ಟೇಷನಿಂದ ಬೇಲ್ ಮೇಲೆ ಹೊರಗಡೆ ಬಂದಿರತಕ್ಕಂಥ ಜಯಂತ್ ಮತ್ತೆ ಜಾನು ಬದುಕಲ್ಲಿ ಎಂಟ್ರಿ ಕೊಟ್ಟು ಆಟ ಆಡೋದಕ್ಕೆ ಡಿಸೈಡ್ ಮಾಡ್ಕೊತಿದ್ದಾರೆ. ಇಲ್ಲಿ ಜಾನುವನ್ನು ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡುವುದೇ ಇಲ್ವಾ? ಇಲ್ಲಿ ಜಯಂತ್ ಮಾಡಿರ್ತಕ್ಕಂಥ ಎಷ್ಟೋ ಕರ್ಮಗಳು ಹೊರಬಿತ್ತು. ಬಟ್ ಇನ್ನೂ ಕೂಡ ಜಾನು ಅತ್ತಿಯನ್ನು ಸಾಯಿಸಿರ್ತಕ್ಕಂಥ ವಿಷಯ ಹೊರಬಿದ್ದಿಲ್ಲ. ಅದು ಗೊತ್ತಿರೋದು ಜಸ್ಟ್ ಸಂತು ಮತ್ತು ಆ ಒಂದು ಕ್ಲಿಪ್ಗೆ ಮಾತ್ರನೇ. ಹಾಗಾದರೆ ಆ ಒಂದು ವಿಷಯ ಗೊತ್ತಾಗ್ತಿದ್ದಾಗೆ ಜಯಂತ್ ಮೇಲೆ ರುಚಿಗೆಳ್ತಕ್ಕಂತಹ ಜಾನು ಖಂಡಿತವಾಗ್ಲೂ ಇಲ್ಲಿ ಜಯಂತನ ಸುಮ್ಮನೆ ಬಿಡುವುದಕ್ಕೆ ಸಾಧ್ಯನೇ ಇಲ್ಲ. ಆಕೆ ಪೊಲೀಸ್ ಅವರ ಜೊತೆಗೂಡಿ ಪರ್ಮನೆಂಟ್ ಆಗಿ ಜೈಲು ಕಳಿಸೋದಂತೂ ಶತಸಿದ್ಧ. ಇದರ ನಡುವೆ ಅತ್ತ ಕಡೆ ಭಾವನಾ ಮತ್ತು ಸಿದ್ದುಗೆ ಹೊಸದೊಂದು ಸವಾಲು ಶುರುವಾಗಿದೆ. ಸಂಜು ಇಷ್ಟು ದಿನ ಆರಾಮಾಗಿ ಇದ್ಲು, ಆದರೆ ಮತ್ತೆ ಈಗ ಆಕೆ ನನಗೆ ಮಗು ಇದೆ, ಮಗು ಅಲ್ಲಿ ಮಲ್ಕೊಂಡಿದೆ, ಮಗು ನೋಡ್ಕೋಬೇಕು, ಮಗು ಎಲ್ಲಿ, ಹಾಗೆ ಹೀಗೆ ಅಂತ ಇಲ್ದಿರೋ ಮಗುವನ್ನು ಕ್ರಿಯೇಟ್ ಮಾಡಿಕೊಂಡು ಮಾತನಾಡ್ತಿದ್ದಾರೆ. ಈ ಒಂದು ಪರಿಸ್ಥಿತಿಯನ್ನು ನೋಡಿದ್ದೆ ಸಿದ್ದು ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಭಾವನಾ ಖಂಡಿತ ಇಲ್ಲಿ ಏನೂ ನಡೀತದೆ, ಇಷ್ಟು ದಿನ ಆರಾಮಾಗಿದ್ದಂತಹ ಹುಡುಗಿ ಇವತ್ತು ಈ ರೀತಿ ಆಡ್ತಿದ್ದಾಳೆ ಅಂದರೆ ಖಂಡಿತವಾಗ್ಲೂ ಅದರಿಂದ ಏನೂ ಇದೆ ಅಂತ ಹೇಳಿದ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಸಿದ್ದು ಹೆಂಡತಿ. ತದನಂತರ ನಾವೀ ಮನೆಗೆ ಬಂದಿದ್ದೆ ಯಾರು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ, ಈಗ ನಾವು ಮತ್ತಷ್ಟು ಬೇಗ ಹೋಗಬೇಕಾಗತ್ತೆ, ಅದು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗತ್ತೆ ಅಂತ ಹೇಳಿ ನೀಲು ಬಗ್ಗೆನೇ ಮಾತನಾಡ್ತಿದ್ದಾರೆ ಭಾವನಾ. ಬಟ್ ನೀಲುಗೆ ಗೊತ್ತಾಗ್ತಿಲ್ಲ ಅದು ತನ್ನ ಬಗ್ಗೆನೇ ಮಾತಾಡ್ತಿರೋದು ಅಂತ ಹೇಳಿ ಫೈನಲಿ ಇಲ್ಲಿ ಜಾನು ಹೊರಗಡೆ ಕೆಲಸ ತಗೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾಳೆ. ಜೊತೆಗೆ ಇಲ್ಲಿ ಜಯಂತ ಮರಳಿ ವಾಪಸ್ ಬರ್ತಿದ್ದಾರೆ ಜಾನು ಬದುಕಿಗೆ. ಬಟ್ ಜಾನು ಆಲ್ರೆಡಿ ತನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ. ಆಯ್ಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಜಯಂತ್ಗೆ ತಿರುಗೇಟನ್ನ ಕೊಡ್ತಿದ್ದಾರೆ. ಹಾಗಿದ್ರೆ ತನ್ನ ಪ್ರೀತಿಯ ಚಿನ್ನುಮರಿ ಮತ್ತಿನ್ಯಾರ್ದೋ ಜೊತೆ ಇದ್ದು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಅದನ್ನ ಸಹಿಸ್ಕೋತಾರೆ ಜಯಂತ್? ಖಂಡಿತ ಇಲ್ಲ. ಹಾಗಿದ್ರೆ ಇಲ್ಲಿ ಜಾನು ಕತೆಗೆ ಅಂತ್ಯವಾಗ್ಬಿಡ್ತಾರೆ. ಹುಚ್ಚುನಂತಾಗಿರೋ ಜಯಂತ್ ಏನಾಗ್ಬೋದು, ಯಾವ ರೀತಿಯಲ್ಲಿ ಕತೆ ಮುಂದುವರಿಯುತ್ತೆ? ಜೊತೆಗೆ ಇತ್ತ ಕಡೆ ಸಿಂಚು ಬದುಕಲ್ಲಿ ಆಟ ಆಡ್ತಿರೋದು ಬೇರೆ ಯಾರು ಅಲ್ಲ, ಸಿದ್ದುವಿನ ಅದಕ್ಕೆ ನಿಲುವನ್ನು ಸತ್ಯವನ್ನ ಇಲ್ಲಿ ಬಟಾಬೈಲ್ಗೊಳಿಸ್ತಿದ್ದಾಳೆ ಭಾವನಾ ಬಟಾಬೈಲ್ಗೊಳಿಸ್ತಿದ್ದಾಗಿ ಪೊಲೀಸ್ ಅವರು ಎಂಟ್ರಿ ಕೊಟ್ಟು ನಿಲುವನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.